ನಿನ್ನೆ ವಿಶೇಷ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿರುವಂಥದ್ದು. ಏರು ಧ್ವನಿಯಲ್ಲಿಯೇ ಇಬ್ಬರು ಸಚಿವರುಗಳು ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿಯ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಸಮುದಾಯಗಳ ಸಚಿವರಿಂದ ಬಹಿರಂಗ ಮಾತಿಗೆ ಹಿಂದೇಟು. ಸಂಪುಟ ಮಿತ್ರರ ಒಮ್ಮತ ಅಭಿಪ್ರಾಯವನ್ನು ಮೂಡಿಸೋದೇ ಸಿಎಂ ಪಾಲಿಗಿರುವಂತಹ ಸವಾಲು. ಎಲ್ಲ ಸಚಿವರ ಲಿಖಿತ ಅಭಿಪ್ರಾಯವನ್ನು ಪಡೆದು ಮುಂದುವರಿಯೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಏನೇ ನಿರ್ಧಾರ ಆದರೂ ದಾಖಲೆಯ ಸಹಿತ ಮುಂದುವರಿಯೋದಕ್ಕೆ ಸಿಎಂ ನಿರ್ಧರಿಸಿದಂತೆ ಕಾಣ್ತಾ ಇದೆ. ಹಾಗಾಗಿ ಜಾತಿ ಗಣತಿಯ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರುವಂತಹ ನೆಕ್ಸ್ಟ್ ಹೆಜ್ಜೆ ಇದೆಯಲ್ಲ, ಅದು ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ನಿನ್ನೆಯ ಸಭೆಯಲ್ಲಿ ಯಾವುದೋ ಒಂದು ನಿರ್ಧಾರಕ್ಕೆ ಬಂದುಬಿಡ್ತಾರೆ ಅನ್ನುವಂತಹ ಮಾತುಗಳಿತ್ತು, ಬಟ್ ಆಗಲಿಲ್ಲ ಅದು. ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ಆಕ್ಷೇಪ, ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಿದೆ. ಹಾಗಾಗಿ ಈ ಜಾತಿ ಗಣತಿಯ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೆಕ್ಸ್ಟ್ ಮೂವ್ ಏನಾಗಿರುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ, ಈಗಿರುವಂತಹ ಪ್ರಶ್ನೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಅವರ ಮುಂದಿರುವಂತಹ ಈ ಜಾತಿ ಗಣತಿಯ ಸವಾಲನ್ನು ಹೇಗೆ ನಿಭಾಯಿಸಿಕೊಂಡು ಮುಂದೆ ಸಾಗ್ತಾರೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ ಕೂಡ ಆಗಿರುವಂಥದ್ದು. ಹಾಗಾಗಿಯೇ ಸಿಎಂ ಸಿದ್ದರಾಮಯ್ಯನವರ ನಡೆ, ಅವರು ಆಡುವಂತಹ ಮಾತುಗಳು ಸದ್ಯಕ್ಕಂತೂ ಕುತೂಹಲದ ಕೇಂದ್ರ ಬಿಂದು ಕೂಡ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಪರಿಷ್ಕರಣೆ ಅಥವಾ ಅಂಗೀಕಾರ ತಿರಸ್ಕಾರದ ಆಪ್ಷನ್ನು ರಾಜ್ಯ ಸರ್ಕಾರದ ಮುಂದಿತ್ತು. ಬಟ್ ಸಚಿವರುಗಳ ದೊಡ್ಡ ಮಟ್ಟದ ವಿರೋಧ ಆಕ್ಷೇಪದ ನಡುವೆ ನಿನ್ನೆಯ ಕ್ಯಾಬಿನೆಟ್ ಮೀಟಿಂಗ್ ಮುಕ್ತಾಯವಾಗಿದೆ. ಈಗ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಇದೇ ರೀತಿಯ ಪ್ರಕ್ರಿಯೆಗಳೇ ನಡೆಯುತ್ತೆ. ಇದನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಅಂತ? ಪ್ರಮುಖವಾಗಿ ದೊಡ್ಡ ಸಮುದಾಯಗಳು ಅಂದರೆ ವಿಶೇಷವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರುಗಳು ತಮ್ಮ ಅಭಿಪ್ರಾಯಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಆದರೆ ಕೆಲವೊಂದು ಸಣ್ಣ ಪುಟ್ಟ ಸಮುದಾಯಗಳಿಂದ ಬಂದಿರುವಂತಹ ಸಚಿವರುಗಳಾದಂಥವರು ಎಲ್ಲ ವಿಚಾರಗಳನ್ನ ಮುಕ್ತವಾಗಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ತಾಂತ್ರಿಕವಾಗಿ ಬೇರೆ ಬೇರೆ ಕಾರಣಗಳು ಇರ್ಬೋದು, ಅವರ ಕ್ಷೇತ್ರದ ಪರಿಸ್ಥಿತಿ ಒಳಗೊಂಡಂತೆ ಜಾತಿ ವ್ಯವಸ್ಥೆ, ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ಮಾತನಾಡಲಿಕ್ಕಾಗಲ್ಲ. ಹಾಗಾಗಿ ಅಂಥ ಸಚಿವರುಗಳು ಕೆಲವು ಲಿಖಿತವಾಗಿ ಕೊಡೋದಾದ್ರೆ ಲಿಖಿತವಾಗಿ ಕೂಡ ಕೊಡಿ ಅನ್ನುವಂಥ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನುವಂಥದ್ದು. ನಿನ್ನೆ ಸಚಿವ ಸಂಪುಟ ಸಭೆಯ ವಿಶೇಷತೆ ಅಂದರೆ ಯಾವ ಕಡೆಯಿಂದಲೂ ಕೂಡ ದೊಡ್ಡ ಮಟ್ಟಿಗಿನ ಒತ್ತಾಯ ಅಥವಾ ಒತ್ತಡ ಹೀಗೆ ಆಗಬೇಕು ಅನ್ನೋದಕ್ಕಿಂತ ಅಭಿಪ್ರಾಯಗಳನ್ನ ಮುಕ್ತವಾಗಿ ವ್ಯಕ್ತಪಡಿಸಲಿಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ರು ಅನ್ನುವಂಥದ್ದು. ಅಭಿಪ್ರಾಯಗಳ ವ್ಯಕ್ತವಾದ ನಂತರದಲ್ಲಿ ಇನ್ನಷ್ಟು ಅಭಿಪ್ರಾಯಗಳನ್ನ ಬೇಕಾದ್ರೆ ಲಿಖಿತ ರೂಪದಲ್ಲೂ ಕೊಡಬಹುದು ಅನ್ನುವಂಥದ್ರೆ ಎಲ್ಲ ಒಂದು ಕಡೆ ಒತ್ತಾಯದ ಮೇಲೆ ಅಥವಾ ಒತ್ತಡದ ಕಾರಣಕ್ಕಾಗಿ ಜಾತಿ ಜನಗಣತಿಯ ಜಾರಿಗಾಗಿ ಹೆಚ್ಚು ಪ್ರೆಷರ್ ಇತ್ತು ಅನ್ನೋದು ಎಲ್ಲೂ ಕೂಡ ಕಾಣಿಸ್ಕೊಳ್ಬಾರ್ದು. ಎಷ್ಟು ಬೇಕಾದ್ರೂ ಸಮಯ ತೆಗೆದುಕೊಳ್ಳಿ, ಇದನ್ನು ಜಾರಿ ಮಾತ್ರ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಅಂದರೆ ಒಂದು ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಬೇರೆ ಬೇರೆ ಬದಲಾವಣೆಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟು ಈ ವರದಿಯನ್ನು ಜಾರಿ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಿನ್ನೆ ಸಭೆಯಲ್ಲಿ ಮುಕ್ತವಾಗಿ ಮಾತನಾಡಲಿಕ್ಕೆ ಆಗಲ್ಲ ಅನ್ನುವಂಥ ಸಚಿವರುಗಳಿಗೆ ನೀವು ಲಿಖಿತ ರೂಪದಲ್ಲಿ ಕೊಡಿ, ಏನೇ ಆದರೂ ಕೂಡ ಅದನ್ನೊಂದು ದಾಖಲೆ ಮಾಡ್ಕೊಳ್ಬೇಕಂದ್ರೆ ತಮ್ಮ ಸಂಪುಟ ಸಹೋದ್ಯೋಗಿಗಳು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ರು, ಅದಕ್ಕೆ ಸರ್ಕಾರ ಹೇಗೆ ಸ್ಪಂದಿಸ್ತು, ಅಥವಾ ಜಾರಿಗೆ ವಿರೋಧ ಇತ್ತಾ ಇಲ್ವಾ, ಎಲ್ಲವೂ ಕೂಡ ದಾಖಲೆಗಳಾಗಿದ್ದರೆ ಸಹಜವಾಗಿ ಮುಂದಿನ ದಿನಗಳಲ್ಲಿ ಆ ದಾಖಲೆಯೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲಕರವಾಗಿರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಪ್ರೇಮ್.